ಉಪ ಪ್ರಧಾನಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಕಲಬುರಗಿ ವತಿಯಿಂದ ಇಂದು ಕರೆದಿರುವ ಪತ್ರಿಕೆಗೋಷ್ಠಿಗೆ ಆಗಮಿಸುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರಿ ಈ ಪತ್ರಿಕೆಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ಹಿರಿಯ ಮುಖಂಡರು ಶ್ರೀ ಕೆ.ಬಿ. ವಾಸು ಅವರು ಮತ್ತು ಅಧ್ಯಕ್ಷರಾದಂಥ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಂತ ರಾಜು ಹತ್ಮೂರ್ ಅವರು ಇಲ್ಲ ಕೊಡೋದಿಲ್ಲ, ಅದು ಬಿಡಿ. ಈಗ ಅವ್ರ ವ್ಯವಸ್ಥೆ ಹೇಳ್ತೀನಿ, ಇಲ್ಲ ವ್ಯವಸ್ಥೆ ಹೇಳ್ತೀನಿ. 5ನೇ ತಾರೀಕು ಆದ್ಮೇಲೆ ಅವ್ರು ನಮ್ಮ ಪಕ್ಕದಲ್ಲಿ ಕೂಡ್ತೇನೆ, ಅವ್ರ ಪಕ್ಕದಲ್ಲಿ ಕೂಡ್ತೇವೆ. ಅವ್ರು ಅಜೆಂಡಾನೇ ಅಷ್ಟೇ, 5ನೇ ತಾರೀಕುವರೆಗೂ ದೂರ ಇರ್ತಾರೆ ಅವರು. 5ನೇ ತಾರೀಕು ಆದ್ಮೇಲೆ ಮಂಜುನಾಥ್ ಬೇಕು, ವಾಸವರು ಬೇಕು, ಇಲ್ಲಿ ಕುಂತಾರೆ, ಎಲ್ಲರೂ ಬೇಕು ಅವರಿಗೆ. 5ನೇ ತಾರೀಕು ನಂತರ ಒಳ ಮೀಸಲು ಹೋರಾಟ ಎಲ್ಲರೂ ಸೇರ್ತಾರೆ. ಅವರ ಒಂದು ಜಯಂತಿ ಬಂದಾಗ ಮಾತ್ರ ನಮ್ಮ ಕೈಯಲ್ಲಿ ಎಲ್ಲ ಹಿಡಿತವನ್ನು ಇರಬೇಕನ್ನುವಂಥ ಒಂದು ಹಠ ಇದೆಯಲ್ಲ, ಆ ಹಠದಿಂದ ಇವತ್ತು 2 ಭಾಗ ಆಗಿದೆ ಸರ್. ಕೆ.ಬಿ. ವಾಸವರು ಮಾತಾಡೋದು ಒಳ ಮೀಸಲಾತಿ. ಒಳ ಮೀಸಲಾತಿಯಲ್ಲಿ ಸತತವಾಗಿ 30 ವರ್ಷಗಳಿಂದ ಹೋರಾಟ ಮಾಡಿದಂಥ ನಮ್ಮ ಸಮುದಾಯದ ಎಲ್ಲ ಹೋರಾಟಗಾರರಿಗೂ ಕೂಡ ಅಂದು ಮಂದಾಕೃಷ್ಣ ಅವರ ಅಮೃತ ಹಸ್ತದಿಂದ ಅವರನ್ನು ಗೌರವ ಸತ್ಕಾರ ಕಾರ್ಯಕ್ರಮವು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಸಭೆಗೆ ಮಾದಿಗ ಸಮುದಾಯದ ಹೋರಾಟಗಾರರು, ಚಿಂತಕರು, ಬುದ್ಧಿಜೀವಿಗಳು, ಮಹಿಳೆಯರು, ಯುವಕರು, ನ್ಯಾಯವಾದಿಗಳು, ಸರ್ಕಾರಿ, ಅರೆ ಸರ್ಕಾರಿ ನೌಕರು, ನಿವೃತ್ತಿ ಅಧಿಕಾರಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಮುಂದಿನ ಒಳ ಮೀಸಲಾತಿಯ ಒಂದು ಹೋರಾಟವನ್ನು ಈ 27ಕ್ಕೆ ಸಂಪುಟದ ವಿಶೇಷ ಸಂಪುಟ ಸಭೆಯನ್ನು ಕರೆದಿದ್ರು. ಇದೇ ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಆಗಿರುವಂತಹ ಹೋರಾಟದ ಸಂದರ್ಭದಲ್ಲಿ ಇಡೀ ಮೂಲೆಗಳಲ್ಲಿ ಇಡೀ ರಾಜ್ಯದ ಜನರು ಬಂದಂಥ ಸಂದರ್ಭದಲ್ಲೂ ಕೂಡ ಮಂದಾಕೃಷ್ಣ ಮಾದಿಗಣ್ಣವರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಎಲ್ಲ ಮನವರಿಕೆ ಮಾಡಿದ್ರು ಕೂಡ 27ರ ಒಂದು ಗಡುವನ್ನು ಕೊಟ್ಟಿದ್ರು. ಅದು ರಾಜಕೀಯ ನೆಪವನ್ನು ಹೂಡಿ ಏನು ಮುಂದೂಡಿದ್ದಾರೆ, ಅದರ ಬಗ್ಗೆ ನಮ್ಮ ಮುಖಂಡರಾದಂಥ ಕೆ.ಬಿ. ವಾಸು ಅವರು ಮಾತಾಡ್ತಾರೆ. 119ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಸಮತಾ ದಿವಸ ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ, ಬಾಬು ಜಗಜೀವನ ಜನ್ಮದಿನವನ್ನು ಸಮತಾ ದಿವಸವಾಗಿ ಆಚರಿಸಲು ಏನು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾರಣವಾಗಿ ಏಪ್ರಿಲ್ 5ರಂದು ಕಲಬುರಗಿ ನಗರದ ಹೃದಯವಾಗಿರುವಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ, ಸಾರ್ವಜನಿಕ ಉದ್ಯಾನವನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಮಟ್ಟದ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಗೆ ಈ ಸಭೆಯ ವೇದಿಕೆಯ ಅಜಾತ ಶತ್ರು, ಮಾಜಿ ಸಚಿವರು, ಮಾದಿಗ ಸಮುದಾಯದ ಹಿರಿಯ ಮುತ್ಸಜ್ಜಿಯಾಗಿರುವಂಥ ದಿವಂಗತ ಜಿ.ರಾಮ್ ಕೃಷ್ಣ ಅವರ ವೇದಿಕೆಯ ಅಡಿಯಲ್ಲಿ ಕಾರ್ಯಕ್ರಮವನ್ನು ಜರುಗಲಿದೆ. ಅದಲ್ಲದೆ ಕೂಡ ಈ ಕಾರ್ಯಕ್ರಮದ ಮುಖ್ಯ ದ್ವಾರಕ್ಕೆ ಕಾಯಕ ಶರಣಗಳಾದಂಥ ಶಿವಶರಣ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಡೋರು ಕಕ್ಕಯ್ಯ, ಸಮಗಾರ್ ಹರಳಯ್ಯ, ಉರ್ಲಿಂಗ್ ಪೆದ್ದಿ, ಈ 5 ಶರಣರುಗಳ ಒಂದು ಮುಖ್ಯ ದ್ವಾರಕ್ಕೆ ಹೆಸರಿಡುವ ಮೂಲಕವಾಗಿ ಅರ್ಥಪೂರ್ಣವನ್ನ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಎಲ್ಲ ಸಮಿತಿ ಸದಸ್ಯರು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಜರುಗಲಿದೆ. ಅದೆಲ್ಲದೂ ಕೂಡ ಅವತ್ತು ಬೆಳಗ್ಗೆ 9 ಗಂಟೆಯಿಂದ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ. ಕಲಬುರಗಿ ನಗರದ ಸಂಜೀವನ್ ಚಾರಿಟೇಬಲ್ ರಕ್ತ ನಿಧಿ ಕೇಂದ್ರದವರು ರಕ್ತದಾನ ಶಿಬಿರವನ್ನು ಅಲ್ಲಿ ನೆರವೇರಿಸಲಿದ್ದಾರೆ. ಹಾಗಾಗಿ ಆ ರಕ್ತದಾನ ಶಿಬಿರದಲ್ಲಿ ಈ ಮಹಾಪುರುಷರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಸಮುದಾಯದ ಎಲ್ಲ ಯುವಕರಲ್ಲಿ ಮತ್ತು ಎಲ್ಲ ಹಿರಿಯರಲ್ಲಿ ಮಾಧ್ಯಮ ಮೂಲಕವಾಗಿ ವಿನಂತಿ ಮಾಡಿಕೊಳ್ಳೋದ್ರೆ ರಕ್ತದಾನ ಮಹಾದಾನವಂತ ಸಂದೇಶ ಇದೆ. ಹಾಗಾಗಿ ಆಪದ ಕಾಲದಲ್ಲಿರುವಂಥ ಎಕ್ಸಿಡೆಂಟ್ ಆಗಿರ್ಬೋದು, ಆ ಮಹಿಳೆಯರಿಗೆ ರಕ್ತ ಬೇಕಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ರಕ್ತದಾನವನ್ನು ಮಾಡಬೇಕನ್ನುವಂಥ ಮೂಲಕವಾಗಿ ಆ ಒಂದು ಆಯೋಜನೆ ಕೂಡ ಮಾಡಿದ್ದೆವು. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ನಮ್ಮ ಸಮುದಾಯದ ಎಲ್ಲ ಜನರು ಅದರಲ್ಲಿ ಪಾಲ್ಗೊಳ್ಳಬೇಕನ್ನುವಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದಲ್ಲದೆ ಕೂಡ ಈ ಕಾರ್ಯಕ್ರಮಕ್ಕೆ ಮಾದಿಗ ಸಮುದಾಯದ ಇತ್ತೀಚೆಗೆ ರಾಷ್ಟ್ರಪತಿಗಳ ಅಮೃತ ಹಸ್ತದಿಂದ ಪ್ರಶಸ್ತಿಗೆ ಪುರಸ್ಕೃತರು ಹಾಜರಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವ್ರನ್ನ ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರನ್ನು ಅಭಿನಂದನಾ ಸಮಾರಂಭವು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಈ ಬಹಿರಂಗ ಸಭೆಯಲ್ಲಿ ಸಚಿವರುಗಳಾದಂಥ ಕೆ.ಎಸ್. ಮುನಿಯಪ್ಪ ಅವರು, ಆರ್.ಬಿ. ತಿಮ್ಮಾಪುರ್ ಅವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಸಂಸದಂಥ ಗೋವಿಂದ ಕಾರಜೋಳ ಅವರು, ಹಾಗೆ ಕೆ.ಎಚ್. ಆಂಜನೇಯ ಸಾಹೇಬರು ಮತ್ತು ಅದೇ ರೀತಿಯಾಗಿ ಎ. ನಾರಾಯಣ ಸ್ವಾಮಿ ಅವರು ಮತ್ತು ಆಲ್ ಇಂಡಿಯಾ ಬಹುಜನ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಮಾಸನ್ ಮುನಿಯಪ್ಪ ಸಾಹೇಬರು,
ಅರುಣ್ ಕುಮಾರ್ ನ್ಯಾಯವಾದಿಗಳು, ಭಾಸ್ಕರ್ ಪ್ರಸಾದ್ ಅವರು, ಭೀಮಣ್ಣ ಬಿಲ್ಲ ಅವರು, ಗೋಪಾಲ ತೆಲಂಗಿ ಅವರು, KB ವಿನೋದ್ ಅವರು, ಮಾದಿಗ ದಂಡರ ರಾಜ್ಯಾಧ್ಯಕ್ಷರಂತ ನರಸಪ್ಪ ಅವರು, ಎಸ್ ನಾಗೇಶ್ ಅವರು, ನ್ಯಾಯವಾದಿಗಳಂತ ಶ್ರೀಮತಿ ಅರುಂಧತಿ ಮೇಡಮ್ ಅವರು ಈ ಬಹಿರಂಗ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಬಹಿರಂಗ ಸಭೆಯಲ್ಲಿ ವಿಶೇಷ ಅತಿಥಿಗಳಾಗಿ ಚಲನಚಿತ್ರ ನಟರು ಮತ್ತು ಹೋರಾಟಗಾರರು, ಪ್ರಗತಿಪರ ಹೋರಾಟಗಾರಂತ ಚೇತನ್ ಅಹಿಂಸಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ 5ರಂದು ಬಾಬು ಜಗಜೀವನ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಸುಮಾರು ನಾನು 10 ವರ್ಷಗಳಿಂದ ಆ ಜಯಂತ್ಯೋತ್ಸವದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೊದಲನೇ ಬಾರಿ ನನಗೆ ಯುವಕ ಅಂತೇಳಿ, ಹೋರಾಟಗಾರ ಅಂತೇಳಿ ಕಾರ್ಯಾಧ್ಯಕ್ಷ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನನ್ನ ಅವಧಿಯಲ್ಲೇ ಸ್ಟ್ಯಾಚ್ಯೂವನ್ನು ಕೂಡಿಸಿ ಮತ್ತು ಆ ಕಾರ್ಯಕ್ರಮವನ್ನು ಮಾಡ್ಬೋದು. ನಂತರ ಇನ್ನೊಂದು ಬಾರಿ ನಾನು ಅಧ್ಯಕ್ಷ ಪೈಪೋಟಿದ್ದಾಗ ಕೂಡ ನಮ್ಮ ಇನ್ನೊಬ್ಬರು ದಶರಥ್ ಕಲ್ಗುರ್ತಿಯವರಿಗೆ ಅಧ್ಯಕ್ಷ ಮಾಡಿ ನನ್ನ ಕಾರ್ಯಾಧ್ಯಕ್ಷ ಮಾಡಿದಾಗ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಅಂತ ಒಂದು ಕೃತಿಯನ್ನು ಸುಮಾರು 7 ದಿನಗಳಲ್ಲಿ ಪತ್ರಕರ್ತರು, ಸಾಹಿತಿಗಳಂತ ಮೈಪಾಲ್ ರೆಡ್ಡಿ ಅವರಿಗೆ ಅದು ವಯಸ್ಸ ಮೇಲೆ 7 ದಿನಗಳಲ್ಲಿ ಆ ಪುಸ್ತಕವನ್ನು ಕೇಂದ್ರದ ಅಂದಿನ ಸಚಿವರಂತ ನಾರಾಯಣ ಸ್ವಾಮಿ ಅವರ ಅಮೃತಾಸ್ತಿಯಿಂದ ಬಿಡುಗಡೆ ಮಾಡಿದ್ರು. ಇಂಥ ಎಲ್ಲ ಒಳ್ಳೆ ಕಾರ್ಯವನ್ನು ನಾವು ಮಾಡಿದ್ವಿ. ನಾವು ಅಧ್ಯಕ್ಷ 10 ವರ್ಷದಿಂದ ಕೇಳ್ತಾ ಇದ್ರು ಕೂಡ, ನೀವು ನಮ್ಗಿಂತ ಭಾಳ ಹುಷಾರಿದ್ದೀರಿ, ನಮ್ಗಿಂತ ಶಾಣೆ ಇದ್ದೀರಿ, ನೀವು ಒಳ್ಳೆ ಹೋರಾಟಗಾರ ಇದ್ದೀರಿ ಅನ್ನುವಂಥ ಮೂಲಕವಾಗಿ ನಮ್ಮ ಹಿರಿಯ ನಾಯಕರು ಹೇಳೋ ಮೂಲಕವಾಗಿ ಯಾರನ್ನೂ ಕೂಡ ಇವತ್ತು ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋದಂಥ ದಂಡೋರದಲ್ಲಿ ಗುರುತಿಸ್ಕೊಂಡಂಥ ರಾಜು ಅಬ್ನವರು ವಕೀಲರಿದ್ದಾರೆ. ಇವರು ಅದೇ ರೀತಿ ಅಜಾದ್ಪುರ್ ಅವರು ಇದ್ದಾರೆ, ರಾಜು ಕಟ್ಟಿ ಅಂತಿದ್ದಾರೆ. ಸುಮಾರು ಜನರು ಎಲ್ಲರೂ ಸೇರಿ ಆ ಮೀಟಿಂಗಲ್ಲಿ ಹೇಳಿದ್ರು ಕೂಡ ಅವ್ರು ಯಾರಿಗೂ ಪರಿಗಣಿಸದೆ ಅವ್ರಿಗೆ ಯಾರು ಬೇಕೋ ಅವರ ಹಿಂದೆ ಓಡಾಡೋರನ್ನ ಮಾಡೋ ಮೂಲಕವಾಗಿ ಅವರು ಎಲ್ಲ ರೀತಿ ವ್ಯವಸ್ಥೆ ಎಲ್ಲ ದೊಡ್ಡವ್ರ ಕೈದಲ್ಲಿ ಇರ್ಬೋದು. ನಮಗೆ ಏನಾದರೂ ಅಧ್ಯಕ್ಷ ಮಾಡಿದ್ರೆ ನಮ್ಮ ಕೈಲಿಂದ ಅಸ್ತಿತ್ವ ಹೋಗ್ತದೆ ಅಂತೇಳಿ ಅವರು 2 ಬಣ ಮಾಡೋ ಮೂಲಕವಾಗಿ ಆ ಮಾಡಿದ್ಮೇಲೂ ಕೂಡ ನಾವೇನು ಸ್ಟೇಟ್ಮೆಂಟ್ ಮಾಡಿದ್ವು. ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಅವ್ರು ಏನು ಹೇಳ್ತಾರೆ ಸರ್ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಅವರು ಮಾದಿಗ ನಮ್ಮ ಮಾದಿಗ ಸಮುದಾಯಕ್ಕೆ ಸಂಬಂಧ ಅಲ್ಲ, ರಾಜು ಅದ್ನೂರ್ ಮಂಜುನಾಥ್ ಅವ್ರಿಗೆ ನಮ್ಮ ಆಧಾರ ಅಲ್ಲ, ನಮಗೆ ಸಂಬಂಧ ಇಲ್ಲ, ನಮ್ಮ ಕೋರ್ ಕಮಿಟಿಗೆ ಸಂಬಂಧ ಇಲ್ಲ, ಈ ರೀತಿ ಅವ್ರದೇ ಆದಂಥ ಸುಪ್ರೀಂ ವರ್ತನೆಯನ್ನು ಮಾಡ್ತಾ ಇದ್ದಾರಲ್ಲ. ಹಾಗಾಗಿ ಅದು ಎಲ್ಲ ವಿಷಯವೂ ಕೂಡ ನಮ್ಮ ಅಧ್ಯಕ್ಷರು ನಿನ್ನೆ DC ಸಾಹೇಬ್ರ ಮುಂದೆ ಅವೆಲ್ಲ ಪ್ರಸ್ತಾವವನ್ನು ಕೂಡ ಇಟ್ಟಿದ್ದಾರೆ. ಇಟ್ಟ ಮೇಲೆ ಇವತ್ತು ಎಲ್ಲ ಸಮುದಾಯದಲ್ಲಿ ಏನಾಗಿದೆ, ತಮ್ಮದೇ ಆದಂಥ ಒಂದು ಏನು ಗುಂಪು ಕಟ್ಕೊಂಡಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ರ ಜಯಂತಿನೂ ಕೂಡ ಎಲ್ಲಾಯಿತು, ಇವತ್ತು ನಮ್ಮ ಜಯಂತಿ ಕೂಡ ಎಲ್ಲಾಯಿತು. ಈ ರೀತಿ ವ್ಯವಸ್ಥೆ ಆಗ್ತಾ ಇದೆ. ಹಾಂ ಸರ್, ನಮ್ದು ಅದೇ ನಮ್ದು ವಿಷಯ ಇಷ್ಟೇ ಸರ್, ಇದೇ ಕಾರಣ, ಇದ್ರ ಬಿಟ್ಟು ಹೆಚ್ಚು ಕಾರಣ. ಅದೇ ಇಲ್ಲ, ನಾವೆಲ್ಲ ಕೂಡ ಒಂದೇ ಇದ್ದೇವೆ. ಅದು 2ನೇ ಪ್ರಶ್ನೆ. ಜಯಂತಿ ಬಂದಾಗ ಮಾತ್ರ ಈ ನಮ್ಮ ನಾಯಕರೇನು ಇನ್ನೊಂದು ತಂಡ ಇಲ್ಲ ಮಾದಿಗ ಸಮಾಜ ಸುಮಾರು 35 ವರ್ಷಗಳ ಕಾಲದಿಂದ ಎಲ್ಲ ರೀತಿಯ ಹೋರಾಟ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಸದಾಶಿವ ಆಯೋಗ ಮತ್ತು ಮಧುಸ್ವಾಮಿಯವರ ರಿಪೋರ್ಟು ಮತ್ತು ಕಾಂತರಾಜ್ ಆಯೋಗ, ಈ ಎಲ್ಲ ಆಯೋಗದಲ್ಲಿ ಕೂಡ, ಮತ್ತು ಈಗ ಲೇಟೆಸ್ಟ್ ನಾಗಮೋಹನ್ ದಾಸ್ ಆಯೋಗದಲ್ಲೂ ಕೂಡ ಮಾದಿಗ ಸಮಾಜ ಭಾಳ ಹಿಂದೆ ಬಿದ್ದಿದೆ. ಮತ್ತು ಜನಸಂಖ್ಯೆ ಕೂಡ ಮಾದಿಗ ಸಮಾಜ ಹೆಚ್ಚಿಗೆ ತೋರಿಸಿದ್ದಾರೆ ಎಲ್ಲ ವರದಿಗಳಲ್ಲಿ. ಇಷ್ಟೆಲ್ಲ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ABC ಅಂತ ವರ್ಗೀಕರಣ ಮಾಡಿ ಕಾಯ್ದೆನೂ ಕೂಡ ಮಾಡಿ, ಒಳ ಮೀಸಲಾತಿ ಕಾಯ್ದೆನೂ ಕೂಡ ಮಾಡಿ, ರಾಜ್ಯಪಾಲರಿಂದ ಸೈನ್ ತೊಗೊಂಡು ಇವತ್ತಿನ ದಿವಸ ಜಾರಿ ಮಾಡಲು ಏನು ಮಾಡಿದೆಪ್ಪ ಅಂದ್ರೆ ಸರ್ಕಾರ 56,432 ಹುದ್ದೆಗಳೇನು ಮಾಡ್ತಿದ್ದಪ್ಪ ಅಂದ್ರೆ ವಿತೌಟ್ ಮೀಸಲಾತಿ, ಒಳ ಮೀಸಲಾತಿ ಇಲ್ಲದೆ ನೇಮಕ ಮಾಡ್ಕೊಳ್ಳೋಕೆ ಏನು ಮಾಡಿದಪ್ಪ ಅಂದ್ರೆ DPR ಇಲಾಖೆ ಮೂಲಕ 27ನೇ ಫೆಬ್ರವರಿ ಒಂದು ಆದೇಶವನ್ನು ಮಾಡಿ, ತದನಂತರ ಅಲ್ಲಿ ಆಯಾ ಜಿಲ್ಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಕೂಡ ಚಾಲುವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಹೇಳ್ತಪ್ಪ ಅಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ, ಕಾಯ್ದೆ ಕೂಡ ಆದರೂ ಕೂಡ ಅದೇ ಕಾಂಗ್ರೆಸ್ ಸರ್ಕಾರ ಕಾಯ್ದೆ ಮಾಡಿದೆ, ಅದೇ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಏನು ಮಾಡಿದಪ್ಪ ಅಂದ್ರೆ 56,000 ಹುದ್ದೆ ಒಳ ಮೀಸಲಾತಿಯಿಂದ ನೇಮಕ ಮಾಡ್ತಾರೆ. ಇದಕ್ಕೆ ಅವ್ರು ಸಮಂಜಸ ಏನು ಉತ್ತರ ಕೊಡ್ತಾರಪ್ಪ ಅಂತಂದರೆ, ಮಹೇಂದ್ರ ಕುಮಾರ್ ಮಿತ್ರ ಅಂತಕ್ಕಂಥವ್ರು ಕೋರ್ಟಿಗೆ ಹೋಗಿದ್ದಾರೆ. ಅದಕ್ಕೆ ಕೋರ್ಟ್ ಏನು ಹೇಳಿದೆಪ್ಪ ಅಂದ್ರೆ ಹಳೆ ಮೀಸಲಾತಿ ಪ್ರಕಾರ ನೀವು ನೇಮಕಾತಿ ಪ್ರಕ್ರಿಯೆ ಮಾಡಿರಿ ಅಂತ ಹೇಳಿದೆ ಅಂತ ಒಂದು ಸರ್ಕಾರ ಏನು ಮಾಡ್ತಿದ್ದಪ್ಪ ಅಂದ್ರೆ ನಮ್ಗೆ ಹೇಳ್ತದೆ.
ಆದ್ರೆ ಮಹೇಂದ್ರ ಕುಮಾರ್ ಮಿತ್ರ ಅವರು ಹೋಗಿರ್ತಕ್ಕಂಥ ಪ್ರಕರಣ ಒಳ ಮೀಸಲಾತಿಗೆ ಸಂಬಂಧಿಸಿದ್ದಲ್ಲ. ಏನು ಬೊಮ್ಮಾಯಿ ಸರ್ಕಾರ ಇದ್ದಾಗ 15ರಿಂದ 17% ಏನ ಏರಿಕೆ ಮಾಡ್ತು. ಇದು ಸುಪ್ರೀಂ ಕೋರ್ಟಿನ ಒಂದು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದಪ್ಪ ಅಂದರೆ 50%ಕಿನ ಮೀಸಲಾತಿ ದಾಟಬಾರ್ದು, 50% ಒಳಗೆ ಇರಬೇಕಂತಕ್ಕಂಥ ಇಂದಿರಾ ಸಾಹ್ನಿ ಪ್ರಕರಣದ ಉದಾಹರಣೆ ಇಟ್ಟುಕೊಂಡು ಇವತ್ತು ಮಹೇಂದ್ರ ಕುಮಾರ್ ಮಿತ್ರ ಅವರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ ಏನು ಹೇಳಿದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಆದೇಶ ಇರುವಾಗ ಇದು ನೀವು ಯಾಕೆ ಹೆಚ್ಚಿಗೆ ಮಾಡ್ತೀರಿ, ಅದನ್ನು ತಡೆ ಇಟ್ಟು 2% ಮೇಲಿಟ್ಟು 15% ಏನದಪ್ಪ ಅಂದ್ರೆ ಅದು ನೀವು ನೇಮಕಾತಿ ಮಾಡ್ಕೋಬಹುದು ಅಂತ ಹೇಳಿದ್ರು. ಅವರೆಲ್ಲೂ ಕೂಡ ಒಳ ಮೀಸಲಾತಿ ಬಿಟ್ಟು ಮಾಡ್ಕೊ ಅಂತ ಹೈಕೋರ್ಟ್ ಎಲ್ಲೂ ಕೂಡ ಹೇಳಿದ್ರು. ಆದರೆ ಸರ್ಕಾರ ಆ ಪ್ರಕರಣದ ಒಂದು ಇಟ್ಕೊಂಡು ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಇವತ್ತಿನ ದಿವಸ ಮಾದಿಗ ಸಮಾಜದವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕೇವಲ ಮಾದಿಗ ಸಮಾಜ ಒಂದೇ ಅಲ್ಲ, ಅಲೆ ಮಾದಿಗಳಾಗಿರ್ಬೋದು, ಇವತ್ತು ಸಮಗಾರ ಸಮಾಜ ಆಗಿರ್ಬೋದು, ಡೋರ್ ಸಮಾಜ ಆಗಿರ್ಬೋದು, ಇನ್ನು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಮಾದಿಗ ಸಂಬಂಧಿತ ಜಾತಿಗಳು ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಏನು ಮಾಡ್ತಾ ಇದ್ರಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತವರೆಗೆ ಸಾಮಾಜಿಕ ನ್ಯಾಯ ಕೊಡದೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಅದ್ರ ಸಲಕ್ಕೆ ಇವತ್ತಿನ ದಿವಸ ಇಡೀ ಮಾದಿಗ ಸಮಾಜ ದಾವಣಗೆರೆ ಮತ್ತು ಬಾಗಲಕೋಟೆ ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ನಡೆಸಬೇಕಂತ ಉದ್ದೇಶಿ ಎಲ್ಲ ಕಡೆ ಇವತ್ತಿನ ದಿವಸ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ಈಗ ಜಯಂತಿ ಆದ ಕೂಡಲೇ ಮತ್ತೆ ಒಳ ಮೀಸಲಾತಿ ಹೋರಾಟ ಇಡೀ ರಾಜ್ಯದಲ್ಲಿ ಬಹಳ ಜೋರಾಗಿ ಹಿಡಿತದೆ. ಅದ್ರ ಸಲಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಒತ್ತಾಯ ಏನು ಮಾಡ್ತೀವಪ್ಪ ಅಂತಂದ್ರೆ ನೀವೇನಿದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಒಳ ಮೀಸಲಾತಿ ಕೊಡಬೇಕಂತ DPR ಇಲಾಖೆ ಮೂಲಕ 56,000 ಹುದ್ದೆಗಳನ್ನು ಕಾನೂನು ಬಹಿರವಾಗಿ ನೇಮಕ ಮಾಡ್ಕೊಳ್ಳೋಕೆ ಹೊಂಟಿದ್ದೀರಿ, ಅದು ಕೂಡಲೇ ತಡೆ ಹಿಡಿಬೇಕು ಮತ್ತು ಅದರಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಒಂದು ದಿವಸ ನಾವು ಹೇಳ್ತಾ ಇದ್ದೀವಿ. ಮತ್ತು ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ನಡೆಸ್ತಕ್ಕಂಥ ಒಂದು ಜಾತಿ ಜನಗಣತಿ ಏನಿದೆ, ಜನಗಣತಿ ರಾಷ್ಟ್ರೀಯ ಜನಗಣತಿ ಏನಿದೆ, ಈ ಜನಗಣತಿ ಈಗಾಗಲೇ ಪ್ರಾರಂಭವಾಗಿದೆ. 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಸ್ವಯಂ ಆಗಿ ಆನ್ಲೈನ್ ಮೂಲಕ ಇವತ್ತು ಅವರು ಇನ್ಫಾರ್ಮೇಷನ್ ಕೊಡಬೇಕಂತಿದೆ. ಅದಕ್ಕೆ ಮಾದಿಗ ಸಮಾಜ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡ್ಕೋದೇನಪ್ಪ ಅಂದ್ರೆ ಸ್ವಯಂ ಆಗಿ ಇದರಲ್ಲಿ ಭಾಗಿಯಾಗ್ರಿ, ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಮಾಹಿತಿ ಕೊಡ್ರಿ. ಅದರಲ್ಲಿ ಜಾತಿ ಕಾಲಮಲ್ಲಿ ಏನು ಮಾದಿಗ ಅಂತಕ್ಕಂಥದ್ದು ನಮೂದಿಸಬೇಕಾಗಿ ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ಸಮಾಜಕ್ಕೆ ನಾವು ಮನವಿಯನ್ನು ಮಾಡ್ತೀವಿ.